ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇಟ್ಸ್ 5 o'clock ಆ್ಯಂಡ್ ಐ ಆಮ್ ಲೈವ್ ಹಿಯರ್ ಆನ್ ಫೇಸ್ಬುಕ್. ಹೇಗಿದ್ದೀರಾ ಎಲ್ಲರೂ? ಇಟ್ಸ್ ಬಿನ್ ಲಾಂಗ್, ಐ ಥಿಂಕ್ ಕರೆಕ್ಟಾಗಿ ಆಲ್ಮೋಸ್ಟ್ 1 month ಆಗಿದೆ ನಾನು ಲೈವ್ ಬಂದು. ಸೊ ಲೆಟ್ ಸಿ ವೇರ್ ಆರ್ ದ ಕಮೆಂಟ್ಸ್. ಸಮಥಿಂಗ್ ಹ್ಯಾಸ್ ಚೇಂಜ್ಡ್. ಹೇಗೆ ಇದು ಕಮೆಂಟ್ಸ್ ನೋಡೋದು? ಓಕೆ, ಸೊ ಎನಿವೇ, ಇವತ್ತಿನ ನಾನು ಲೈವ್ನ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ, ಐ ಆಮ್ ವೆರಿ ಹ್ಯಾಪಿ ದಟ್ ಯುರ್ ಆಲ್ ಜಾಯ್ನಿಂಗ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಟುಡೇ ಈಸ್ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್ ಫೇಸ್ಬುಕ್ ಲೈವ್. ಸೊ ಈ ಸೆಷನಲ್ಲಿ ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನೇ ಹಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 24th April ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ. ಆ್ಯಂಡ್ ಆಲ್ಸೋ ಅವರ ಪುಣ್ಯತಿಥಿ ಕೂಡ 12th April. ಸೊ ಇದೇ ತಿಂಗಳಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೆಸ್ಕೊಳ್ತಾ, ಸೊ ಇವತ್ತು ಐ ಥಾಟ್ ಹೇಗಿದ್ರೂ ಲೈವ್ ಬರ್ತಾ ಇದ್ದೀನಿ, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ. ಸೊ ಈ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಇಸ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್. ಸೊ ನೀವೆಲ್ಲ ಸಾಂಗ್ಸ್ನ ರಿಕ್ವೆಸ್ಟ್ ಮಾಡ್ಬೋದು. ಸಾಂಗ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನೇ, ಅವರು ಅಭಿನಯಿಸಿರುವಂಥ ಚಿತ್ರಗೀತೆಗಳು ಅಥವಾ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ನೀವು ಕೇಳ್ಬೋದು. ಆ್ಯಂಡ್ ದಟ್ಸ್ ಇಟ್. ಸೊ ಇವತ್ತಿನ ಮೊದಲ ಹಾಡು ನಿಮ್ಮೆಲ್ಲರಿಗೂ ಫೇವ್ರೆಟ್, ನನ್ನ ಫೇವ್ರೆಟ್ ಕೂಡ, ಹೊಸ ಬೆಳಕು ಚಿತ್ರದಲ್ಲಿ ಇರುವಂಥ ಹಾಡು, ತೆರೆದಿದೆ ಮನೆ ಓಬಾ ಅತಿಥಿ. ಸೊ ಯಾರಿಗೆ ತಾನೇ ಆ ಹಾಡು ಇಷ್ಟ ಇಲ್ಲ? ಸೊ ಲೆಟ್ ಅಸ್ ಸಿ ಟ್ರ್ಯಾಕ್ ಹೇಗೆ ಬರುತ್ತೆ ಅಂತ.
ಧನ್ಯವಾದಗಳು. ಆ್ಯಂಡ್ ಸೋ 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 ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಈ ಮೈಕ್ ಕೆಲವೊಮ್ಮೆ ಹಾಗೆ ಹಾಡುತ್ತೆ. ಸೊ ಸಿಕ್ಕಾಪಟ್ಟೆ ಜನ ಆನ್ಲೈನ್ ಐ ಮೀನ್ ಮೆಸೇಜ್ ಮಾಡಿದ್ರೆ. ಸೊ ಲೆಟ್ ಮೀ ರೀಡ್ ದ ಕಮೆಂಟ್ಸ್. ಸೊ ಹಾಯ್, ನಮಸ್ಕಾರ ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಾ ಫೇಸ್ಬುಕ್ ಲೈವ್ಗೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೆಷಲ್ ಸಾಂಗ್ಸ್ ಮಾತ್ರ ಹಾಡೋದು. ಸೊ ಅವರ ಹುಟ್ಟುಹಬ್ಬ 24 ಏಪ್ರಿಲ್. ಸೊ ಅದರ ಪ್ರಯುಕ್ತವಾಗಿ ಎನಿವೇಸ್ ಇವತ್ತು ಲೈವ್ ಬರ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್ನ ಅವರಿಗೆ ಡೆಡಿಕೇಟ್ ಮಾಡೋಣ ಈ ಲೈವ್ನ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೀವು ಹಾಡು ಹೇಳ್ತಾ ಇದ್ದೀರಾ ಇಂಥ ಸಾಂಗ್ ಹಾಡಿ ಅಂತ ಅಂದ್ಬಿಟ್ಟು, ದಯವಿಟ್ಟು ಆದಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್ನ ರಿಕ್ವೆಸ್ಟ್ ಮಾಡಿ. ಓಕೆ, ಆಲ್ಸೋ ನಿಮ್ಮ ಆಲ್ಸೋ ಈ ಕಮೆಂಟ್ಸಲ್ಲಿ ಹೇಳಿ, ಲೈಕ್ ನಿಮ್ಮ ಕ್ವಾರಂಟೈನ್ ಡೇಸಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಮನೇಲಿ ಇದ್ದೀರಾ, ಸೇಫಾಗಿದ್ದೀರಾ, ಆ್ಯಂಡ್ ಏನಾದರೂ ಶೇರ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಶೇರ್ ಇಟ್. ಸೊ ಬಸನಗೌಡ ಅವರು ಹಾಯ್ ಸರ್, ಹಾಯ್ ವೆಂಕಟೇಶ್ವರನ್ ಸರ್, ಹಾಯ್ ಮನೀಶ್ ಅವರೇ, ಹಾಯ್ ಪವನ್, ಹಾಯ್ ತಿಪ್ಪು, ಹಾಯ್ ರಮೇಶ್ ಅವರೇ, ವಾಟ್ ವಾಯ್ಸ್, ಥ್ಯಾಂಕ್ ಯು, ಹಾಯ್ ಮೊಹಮ್ಮದ್ ಅವರೇ, ಹಾಯ್ ಸಂತೋಷ್ ಅವರೇ, ಹಾಯ್ ಕುಮಾರ್ ಅವರೇ. ಇದೆಲ್ಲ ತುಂಬ ಹಳೆ ಕಮೆಂಟ್ಸ್. ಸೊ ಓಕೆ, ಲೆಟ್ ಮೀ ಸಿ ರೀಸೆಂಟ್ ಕಮೆಂಟ್ಸಿಗೆ ಬರ್ತೀನಿ ಒಂದಷ್ಟು. ವಿನಯ್ ಕುಲಕರ್ಣಿ ಅವರು, ನೈಸ್, ಥ್ಯಾಂಕ್ ಯು. ಹಾಯ್ ಶಾಂತೇಶ್ ಅವರೇ, ಹಾಯ್ ಶ್ವೇತಾ ಸಿಸ್ಟರ್, ನಮಸ್ತೆ. ದೇವತಾ ಮನುಷ್ಯ ಮೂವಿಯಿಂದ ಹೃದಯದಲ್ಲಿ ಸಾಂಗ್ ಹಾಡಿ. ಖಂಡಿತವಾಗ್ಲೂ ಐ ಥಿಂಕ್ ಐ ಕ್ಯಾನ್ ಓನ್ಲಿ ಟ್ರೈ ಆ ಹಾಡು ಒಂದು 2-3 ಲೈನ್ಸ್ ಹಾಡೋದಕ್ಕೆ. ಪರ್ಫೆಕ್ಟಾಗಿ ಬರೋದಿಲ್ಲ, ಬಟ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್. ಸೊ ಅವಾಗವಾಗ ಒಂದೊಂದು ಹಾಡು ಟ್ರೈ ಮಾಡೋದ್ರಲ್ಲೇನಿದೆ. ಐ ಥಿಂಕ್ ಅದೇ ಅಲ್ವಾ, ನೀವು ಅದೇ ಸಾಂಗ್ ಅಲ್ವಾ, ಹೃದಯದಲ್ಲಿ ಇದೇನಿದು ಇಸ್ ದ ಸಾಂಗ್ ದಟ್ ಯು ಆರ್ ಆಸ್ಕಿಂಗ್. ಕರೆಕ್ಟ್ ಇದ್ದೇನೆ. ಓಕೆ, ಹಾಗೆ ಚೇತನ್ ಅವರು ಸೂಪರ್ಬ್, 600 rupees ಮೈಕ್. ಓಕೆ, ಸೊ ಈ ಮೈಕ್ ಬಂದುಬಿಟ್ಟು ವೇರ್ ಡಿಡ್ ಐ ಬೈ ಇಟ್? ಇಟ್ಸ್ ಡೆಫಿನೆಟ್ಲಿ ನಾಟ್ 600 rupees. ಅಟ್ಲೀಸ್ಟ್ 1500 ಆದರೂ ಇದೆ ಇದು. ಬಟ್ ಇದು ನಾನು ಆನ್ಲೈನಲ್ಲಿ ತರಿಸಿದ್ದು, ಐ ಥಿಂಕ್ ಅಮೆಝಾನ್ ಅಥವಾ ಅಲಿ ಎಕ್ಸ್ಪ್ರೆಸ್ಸಲ್ಲಿ ತರಿಸಿದ್ದು, ಮೋರ್ ದೆನ್ ಅ ಇಯರ್. ಹಾಯ್ ದೇವರಾಜ್ ಅವರೇ, ಸೂಪರ್, ಥ್ಯಾಂಕ್ ಯು. ಹಾಯ್ ನಾಗರಾಜ್ ಅವರೇ, ಚಪ್ಪಾಳೆ, ಥ್ಯಾಂಕ್ ಯು. SNR ಶ್ವೇತಾ ದೇವನಹಳ್ಳಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂಗು ಕೋಳಿಗೆ ಖಾರ ಮಸಾಲೆ ಹಾಡು ನೀವು ಹಾಡಿದರೆ ತುಂಬ ಸಂತೋಷವಾಗುತ್ತದೆ. ಐ ಥಿಂಕ್ ನೆಕ್ಸ್ಟ್ ಟೈಮ್ ಆ ಹಾಡನ್ನ ಟ್ರೈ ಮಾಡ್ತೀನಿ. ಇವತ್ತು ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್. ಸೊ ನಮಸ್ತೆ ಶ್ವೇತಾ ಮೇಡಮ್, ಹಾಯ್ ಶರತ್ ಸಾಗರ್, ಶಬ್ದವೇದಿ ಸಾಂಗ್ ಯಾಕೂಬ್, ಓಕೆ, ಹಾಯ್. ಮುಂದುವರಿಲಿ ನಿಮ್ಮ ಗಾನ ಸುದೇ ಶುಭವಾಗಲಿ ರವಿ ಅವರು, ಥ್ಯಾಂಕ್ ಯು. ಹಾಗೆ ಇಟ್ ಜಸ್ಟ್ ಲೈಕ್ ಟಾಕ್ ಅಂತ ಜಂಪ್ ಆಗೋಯ್ತು. ಹಾಯ್ ಶಿವ ಅವರೇ, ವುಡ್ ಯು ಮೈಂಡ್ ಸಿಂಗಿಂಗ್ ಅ ಸಾಂಗ್ ಫ್ರಮ್ ಕಸ್ತೂರಿ ನಿವಾಸ? ಐ ಲವ್ ಯು ಅಕ್ಕ, ಥ್ಯಾಂಕ್ ಯು. ಐ ಲವ್ ಯು ಟು ತಮ್ಮ ಅಣ್ಣ. ಕಸ್ತೂರಿ ನಿವಾಸ ಸಾಂಗ್ಸ್. ಓಕೆ, ಫಸ್ಟು ಹೃದಯದಲ್ಲಿ ಇದೇನಿದು, ಐ ಜಸ್ಟ್ ಸ್ವಲ್ಪ ಹಾಡ್ತೀನಿ. ಓ ಮೇಘವೇ ಇವತ್ತು ಹಾಡೋದಕ್ಕಾಗೋದಿಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್. ಸೊ ಜಸ್ಟ್ ಸ್ಮಾಲ್ ವರ್ಷನ್ ಸ್ವಲ್ಪ ಟ್ರೈ ಮಾಡ್ತೀನಿ ಹಾಡೋದಕ್ಕೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಬಿಕಾಸ್ ಐ ಡೋಂಟ್ ನೋ ದ ಕಂಪ್ಲೀಟ್ ಸಾಂಗ್. ಜಸ್ಟ್ ಪಲ್ಲವಿ ಟ್ರೈ ಮಾಡ್ತೀನಿ. ಆ್ಯಂಡ್ ಅಟ್ಲೀಸ್ಟ್ ನೀವು ಕೇಳಿರೋ ರಿಕ್ವೆಸ್ಟ್ಗೆ I would really like to respect it and sing.
ವಾವ್ ಸೂಪರ್. ಐ ಟ್ರೈಡ್ ಸಮಥಿಂಗ್ ನ್ಯೂ. ಈ ಹಾಡಲ್ಲಿ ನನಗೆ ಗೊತ್ತಿದ್ದು ಪಾರ್ಟ್ ಇಷ್ಟೇ, ಸೊ ಐ ಜಸ್ಟ್ ಟ್ರೈಡ್ ಇಟ್. ಸೋ ಮೆನಿ ಪೀಪಲ್ ಆರ್ ವಾಚಿಂಗ್. ಕರೆದರೂ ಕೇಳದೆ. ಓಕೆ, ಐ ಟ್ರೈ. ಹಾಯ್ ದೇವನಹಳ್ಳಿ ದೇವತೆ, ಕನ್ನಡ ಪ್ರೇಮಿ ರವಿ. ಹಾಯ್ 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 ಶ್ವೇತಾ ದೇವನಹಳ್ಳಿ, ಹೇಗಿದ್ದೀರಿ? ನಲಿಯುತ್ತ ಹೃದಯ ಹಾಡನ್ನು ಹಾಡಿದೆ. ಈ ಹಾಡು ಹಾಡುತ್ತೀರಲ್ಲ ಫ್ರಮ್ ನಾರಾಯಣ ರಾಜು ಕೋಲಾರ. ಐ ವಿಲ್ ಟ್ರೈ. ನನಗೆ ನಿಜವಾಗ್ಲೂ ಆ ಹಾಡಷ್ಟು ಗೊತ್ತಿಲ್ಲ. ಹಾಯ್ ಮೇಡಮ್, ನಿಮ್ಮನ್ನ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ರವೀಂದ್ರ ಅವರೇ. ಎಂದೆಂದು ನಿನ್ನನ್ನು ಮರೆತು. ಡೆಫಿನೆಟ್ಲಿ ಯಾವ ಕವಿಯು ಬರೆಯಲಾರ. ಐ ಕ್ಯಾನ್ ಟ್ರೈ. ಎಸ್, ಚಾಲೆಂಜಿಂಗ್ ಅದು. ಓಕೆ, ಪ್ಲೀಸ್ ರಿಮೈಂಡ್ ಮೀ ಅಗೇನ್. ನಿಮ್ಮಿಂದ ಸುಂದರ ಸಂಜೆ ಕಳೆಯಲು ನಿಮ್ಮ ಹಾಡು ಕೇಳಿ ತುಂಬ ಖುಷಿ ಆಯಿತು. ಧನ್ಯವಾದಗಳು ಶ್ವೇತಾ ಮೇಡಮ್. ಥ್ಯಾಂಕ್ ಯು. ಫಸ್ಟ್ಲಿ, ಸಿನ್ಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪೀಪಲ್ ನೋಡ್ತಾ ಇದ್ದೀರಾ, ಸೊ ಫೇಸ್ಬುಕ್ಕಲ್ಲಿ ಐ ಥಿಂಕ್ ಈ ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಹ್ಯಾಡ್ 90,000 ಫಾಲೋವರ್ಸ್ ಆ್ಯಂಡ್ ನೌ ದೇರ್ ಇಸ್ 91,000 ಫಾಲೋವರ್ಸ್. ಸೊ ನನ್ನ ಈ 91,000 ಫಾಲೋವರ್ಸ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಜ್ಞಾಪಕ ಇದೆ, ದ ಫಸ್ಟ್ ಟೈಮ್ ನನ್ನ ಲೈವ್ ಬಂದಿದ್ದು ಈಸ್ ನನಗೆ 1,000 ಫಾಲೋವರ್ಸ್ ಆದಾಗ, ನಂತರ 10,000 ಫಾಲೋವರ್ಸ್ ಆದಾಗ, ಸೊ ಅದೇ ಥರ 50,000. ಸೊ ನೌ ಇಟ್ ಇಸ್ 91,000. ಸೊ ಆದಷ್ಟು ಬೇಗ 1 lakh ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲಿ ಎಲ್ಲ ಚೆನ್ನಾಗಾಗತ್ತೆ. ಓಕೆ, ಹುಲಿ ಹಾಲಿನ ಮೇವು, ಆಸೆ ಹೇಳುವ ಆಸೆ, ಬ್ಯೂಟಿಫುಲ್ ಸಾಂಗ್ಸ್ ಕೇಳಿದ್ದೀರಾ. ಮೈಕ್ ದೂರ ಇಟ್ಕೊಳ್ಳಿ. ಐ ನೋ ದಿಸ್ ಮೈಕ್ ಸಾಕ್ಸ್. ಓಕೆ, ಸೊ ಈಗ ತಾನೇ ಒಬ್ಬರು ಬಹಳ ಚೆನ್ನಾಗಿರೋ ಹಾಡನ್ನ ಕೇಳಿದ್ರು. ಎಲ್ಲೆಲ್ಲಿ ನೋಡಲಿ ಅಥವಾ ಎಂದೆಂದು ನಿನ್ನನ್ನು ಮರೆತು. ಎಲ್ಲೆಲ್ಲಿ ನೋಡಲಿ, ನಾ ನಿನ್ನ ಮರೆಯಲಾರೆ. ನಿಮ್ಮ ಧ್ವನಿ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಯಾವುದು ಒರಿಜಿನಲ್ ಸಾಂಗ್ ಹೋಪ್ಫುಲಿ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. ಓಕೆ.
ಥಿಂಕ್ ಮಲ್ಲು ಅನ್ನೋರು ನನ್ನ ಹೆಸರು ಹೇಳಿ ಅಂತ ಹೇಳಿದರು. ಐ ಹೋಪ್ ಐ ಗಾಟ್ ಯುವರ್ ನೇಮ್ ರೈಟ್. ಹಾಯ್ ಸಿಂಗರ್ ಸಾಕ್ಷಿ. ಹಾಯ್. ಓ ಹಾಯ್ ಸಾಕ್ಷಿ ಅವರೇ. ಸಾರಿ, ಅಷ್ಟುದ್ದ ಹೆಸರುತ್ತಲ್ಲ, ಐ ಕುಡ್ ರೆಕಗ್ನೈಸ್ ಯು. ಹೌ ಯು ಡೂಯಿಂಗ್? ಬಹಳಷ್ಟು ದಿವಸ ಆಯ್ತು. ಆ್ಯಕ್ಚುಲಿ ಐ ಥಿಂಕ್ ಎಕ್ಸಾಕ್ಟ್ಲಿ ಮೋರ್ ದೆನ್ 1.5 ವರ್ಷ ಆಗಿದೆ ನಾವೆಲ್ಲ ಮೀಟಾಗಿ. ಹೇಗಿದ್ದೀರಾ? ಹಾಯ್ ಮುಸ್ತಫಾ ಅವರೇ. ವಾ ಸೂಪರ್, ಥ್ಯಾಂಕ್ ಯು. ಗೌಸ್ಪಿಯರ್ ನೈಸ್. ಹಾಯ್ ಅನಿಲ್ ಅವರೇ, ನೈಸ್ ಸಾಂಗ್, ಥ್ಯಾಂಕ್ ಯು. ರಾಜೇಶ್ ನಾಯ್ಡು, ನೈಸ್ ವಾಯ್ಸ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್, ಲೆಟ್ ಆಲ್ ವಿಶಸ್ ಕಮ್ ಟ್ರೂ. ಸೊ ಯಾರ್ದಾದ್ರೂ ಹೆಸರು ನಾನು ಹೇಳಿಲ್ಲ ಅಂದರೆ ಅಥವಾ ನಿಮ್ಮ ಕಮೆಂಟ್ಸ್ನ ನಾನು ಓದಿಲ್ಲ ಅಂದರೆ ಐ ಆಮ್ ಸೋ ಸಾರಿ, ಬಿಕಾಸ್ ಬಹಳಷ್ಟು ಸಾಂಗ್ಸ್ ಬರ್ತಾ ಇದೆ, ಸೊ ಬಹಳಷ್ಟು ಕಮೆಂಟ್ಸ್ ಬರ್ತಾ ಇದೆ. ಸೊ ಹಾಡೋ ಮಧ್ಯದಲ್ಲಿ ಆ್ಯಂಡ್ ಕಮೆಂಟ್ಸ್ ಕೂಡ ಓದೋದ್ರಲ್ಲಿ ಇಟ್ಸ್ ಬಿಕಮಿಂಗ್ ಅ ಲಿಟಲ್ ಡಿಫಿಕಲ್ಟ್. ಆಲ್ಸೋ ನನ್ನ ವಾಯ್ಸ್ ಡ್ರೈ ಆಗಿದೆ, ಸೊ ಸ್ವಲ್ಪ ನೀರು ಕುಡಿಯೋಣ. ಹಾಡ್ತಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ನನಗೂ ಹಾಡ್ತಿದ್ರೆ ಆ್ಯಕ್ಚುಲಿ ಹಾಡ್ತಾನೆ ಇರಬೇಕು ಅನಿಸುತ್ತೆ, ಬಟ್ ನನಗೆ ಏನಂತಾರೆ, ಮೈ ವೋಕಲ್ ಕಾರ್ಡ್ಸ್ ಆರ್ ಅ ಲಾಟ್ ಟಯರ್ಡ್. ಸೊ ಅದಕ್ಕೆ ಈ ನಡುವೆ ಅಂದರೆ ತುಂಬ ಹಾಡ್ತಿಲ್ಲ, ಬಿಕಾಸ್ ಐ ಫೀಲ್ ಟಯರ್ಡ್. ನನಗೆ ಮಾತಾಡಿದ್ರೆ ಈ ಥರ ಸೌಂಡ್ ಬರುತ್ತಲ್ಲ, ಸೊ ಅದಕ್ಕೆ ಹಾಟ್ ವಾಟರ್ ಕುಡಿತಾ ಇದ್ದೀನಿ, ಗಾರ್ಗಲ್ ಮಾಡ್ತಾ ಇದ್ದೀನಿ. ಬಟ್ ಇಟ್ ಹ್ಯಾಪನ್ಸ್ ಟು ಮೀ ಲೈಕ್ ಒನ್ಸ್ ಆರ್ ಟ್ವೈಸ್ ಇನ್ ಅ ಇಯರ್ ಈ ಥರ ಏನಂತಾರೆ ವಾಯ್ಸ್ ಜಸ್ಟ್ ಥ್ರೋಟ್ ಲೈಕ್ ವೋಕಲ್ ಕಾರ್ಡ್ಸ್ ಒಂದು ಸ್ವಲ್ಪ ಟಯರ್ಡ್ ಅಂತ ಫೀಲ್ ಆಗುತ್ತೆ. ಬಟ್ ಒಂದು ವಿತಿನ್ ಸ್ವಲ್ಪ ಟೈಮ್ ಸ್ವಲ್ಪ ಕೇರ್ ತೊಗೋತಾದ್ರೆ ಸ್ವಲ್ಪ ವಾಯ್ಸ್ ರೆಸ್ಟ್ ಕೊಟ್ಟರೆ ಸರಿ ಹೋಗುತ್ತೆ. ಓಕೆ, ಹಾಗೆ ಯಾವ ಕವಿಯೂ ಬರೆಯಲಾರ. ಓಕೆ, ಐ ವಿಲ್ ಟ್ರೈ ದ್ಯಾಟ್. ಊಟ ಇಷ್ಟು ಬೇಗ ಇಲ್ಲ. ರಶ್ಮಿ ಎನ್, ಸೂಪರ್, ಥ್ಯಾಂಕ್ ಯು. ಓ ಬಹಳಷ್ಟು ಮೆಸೇಜಸ್ ಬಂದಿದೆ, ನೋಡೋಣ. ಹಾಗೆ ಯುಗ ಯುಗಗಳೇ ಸಾಗಲಿ, ಬ್ಯೂಟಿಫುಲ್ ಸಾಂಗ್, ಥ್ಯಾಂಕ್ ಯು. ಮತ್ತೊಂದು ಸಲ ಹಾಡಿ. ಓಕೆ, ನಿಮ್ಮೊಂದಿಗೆ ಹಾಡಲು ಅವಕಾಶ ನೀಡಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ದಿಸ್ ಇಸ್ ಒನ್ ಪ್ರಾಬ್ಲಮ್ ಏನಂದರೆ, ಇವಾಗ ನಾನು ಸ್ಮ್ಯೂಲಲ್ಲಿ ಸ್ಟಾರ್ ಮೇಕರಲ್ಲಿ ಹಾಡಬೇಕಂದ್ರೂ ಯಾವುದೇ ಹಾಡಬೇಕಂದ್ರೂ ಅಟ್ಲೀಸ್ಟ್ ನಾನು ಒಂದಷ್ಟು ಸಲ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಹಾಡೋವಾಗ ನನಗೆ ಪರ್ಫೆಕ್ಟಾಗಿರಬೇಕು. ಸೊ ಅಟ್ಲೀಸ್ಟ್ ಒಂದು 5 ಟೈಮ್ಸ್ ಹಾಡಬೇಕು. ಅದು ಅಷ್ಟು ಹಾಡೋಷ್ಟರಲ್ಲಿ ನನ್ನ ವಾಯ್ಸ್ ಲೈಕ್ ಕುತ್ಕೊಬಿಡುತ್ತೆ. ಸೊ ಅದಕ್ಕೆ ಸ್ಮ್ಯೂಲಲ್ಲಿ ಸ್ಟಾರ್ ಮೇಕರಲ್ಲಿ ಲೈಕ್ ಹಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಕಮ್ಮಿ ಮಾಡಿದ್ದೀನಿ. ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಏನೋ ಎಲ್ಲರೂ ಮನೇಲಿ ಇರ್ತೀರಾ, ಸೊ ಅದಕ್ಕೆ ಯು ವುಡ್ ವಾಂಟ್ ಟು ಸಿಂಗ್. ಬಟ್ ತುಂಬ ಸ್ಟ್ರೈನ್ ಮಾಡಿದ್ರೂ ವಾಯ್ಸ್ನ ಇವತ್ತೇ ಹಾಡ್ತಾ ಇರೋದು. ಆ್ಯಕ್ಚುಲಿ ಇಷ್ಟು ದಿವಸ ಆದಮೇಲೆ ಲೈಕ್ ಮನೇಲಿ ಅಮ್ಮನೂ ಹೇಳ್ತಾರೆ, ಲೈಕ್ ಡೋಂಟ್ ಸಿಂಗ್, ಸ್ವಲ್ಪ ಏನಂತಾರೆ ವಾಯ್ಸಿಗೆ ರೆಸ್ಟ್ ಕೊಡು, ಇಟ್ ವಿಲ್ ಬಿ ಬೆಟರ್ ಅಂತ. ಸೊ ಅದಕ್ಕೆ ತುಂಬ ಏನಂತಾರೆ ಹಾಡುಗಳು ಹಾಡಿಲ್ಲ, ಲೈವ್ ಕೂಡ ಬಂದಿಲ್ಲ. ನಾವು ನೆನಪಿದ್ದೀವ ಮೇಡಮ್ ವಿನೋದ್ ಸಾಗರ್? ಹೌದು, ಖಂಡಿತವಾಗ್ಲೂ ನೆನಪಿದ್ದೀರಾ. ಐ ಸಾ ಯುವರ್ ಮೆಸೇಜ್ ಆಲ್ಸೋ. ಆಮೇಲೆ ಯಾವ ಕವಿಯೂ ಬರೆಯಲಾರ. ಓಕೆ, ಟ್ರೈ ಮಾಡೋಣ. ಟ್ರ್ಯಾಕ್ ಹಾಗೆ ಕಮೆಂಟ್ಸ್ ಓದ್ತಾ ಇರೋಣ. ಸುತನ್ ಪ್ಲೀಸ್ ಟೆಲ್ ಮೈ ನೇಮ್. ಓಕೆ, ಡೈಲಿ ನೊಟೇಷನ್ ಪ್ರಾಕ್ಟೀಸ್ ಮಾಡ್ತೀರಾ? ಸದ್ಯಕ್ಕಂತೂ ಇಲ್ಲ. ನಾವು ನೊಟೇಷನ್ ಪ್ರಾಕ್ಟೀಸ್ ಮಾಡಿದ್ದು ಏನಂತಾರೆ ಚಿಕ್ಕವರಿದ್ದಾಗ ಕಲ್ತಿದ್ದ, ಲೈಕ್ ಒಂದು 10 years ಕಲ್ತಿದ್ದೆ, ಆ ನೊಟೇಷನ್ನೇ ಕೂತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಯಾವ ಕವಿಯೂ ಬರೆಯಲಾರ. ಓಕೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ಜಯಕೀರ್ತಿ. ಹಾಯ್ ಶ್ವೇತಾ, ಹೇಗಿದ್ದೀರಾ? ಚಿತ್ತನ್ ಹಿರೇಮೆಟ್, ಚೆನ್ನಾಗಿದ್ದೀನಿ, ಹೇಗಿದ್ದೀನಿ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ರಾಜೇಶ್ ಅವರೇ. ಅದೇ ಜಗದೀಶ್ ಅವರೇ, ಡೈಲಿ ನೊಟೇಷನ್ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ, ಇಫ್ ಲೈಕ್ ಐ ಆಮ್ ಫೀಲಿಂಗ್ ವೆಲ್ ಆ್ಯಂಡ್ ನನ್ನ ವಾಯ್ಸ್ ಚೆನ್ನಾಗಿದ್ದರೆ ಮೇ ಬಿ 15 to 20 minutes ನೊಟೇಷನ್ ಪ್ರಾಕ್ಟೀಸ್. ಬಟ್ ಅದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದಷ್ಟು ಸಾಂಗ್ಸ್ ಕಲಿತಾ ಇರೋದು, ಮತ್ತು ಏನಂತಾರೆ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋದು, ಹಿಂದೂಸ್ತಾನಿ ಮ್ಯೂಸಿಕ್ ಕೇಳೋದು, ಕರ್ನಾಟಿಕ್ ಮ್ಯೂಸಿಕ್ ಕೇಳೋದು. ಸೊ ಈ ಥರ ಮಾಡ್ತಾ ಇರ್ತೀನಿ. ಓಕೆ, ನಾನು ಹೇಳ್ತಿದ್ದೀನಿ, ನಿಮ್ಮ ವಾಯ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರು? ದೇವರಾಜಲ್ಲಿ. ಓಕೆ, ಥ್ಯಾಂಕ್ಸ್. ನೀವು ಹೇಳ್ತಾ ಇದ್ದೀರಾದ ನಾನು ನೋಡ್ಕೋತೀನಿ ದೇವರಾಜ್ ಅವರೇ. ಓಕೆ, ಸೋ ಮೆನಿ ಸಾಂಗ್ಸ್. ಯಾವ ಕವಿಯೂ ಬರೆಯಲಾರ.
ಅಗೇನ್ ಈ ಹಾಡನ್ನ ಹಾಡಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಬಿಕಾಸ್ ಈ ಹಾಡು ಕೂಡ ನನಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಇದರ ನಂತರ ಎಲ್ಲರಿಗೂ ಏನಂತಾರೆ ಸಮ್ ಆಫ್ ದ ಅದರ್ ಫೇಮಸ್ ಹಾಡುಗಳನ್ನ ಹಾಡೋಕ್ಕೆ ಟ್ರೈ ಮಾಡ್ತೀನಿ. ರಾಮ ಗಂಡುಗಲಿ ಮನೇಲಿ ಎದ್ದು ತಲೆ ಕೆಟ್ಟೋಗ್ತಿದೆ. ಐ ಟಾಕ್ ಅಬೌಟ್ ಇಟ್ ಲೇಟರ್. ಎಸ್, ಏನೋ ಅಲ್ಪ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಈ ಹಾಡನ್ನ ಕಲ್ತ್ಕೊಂಡು ಹಾಡ್ತೀನಿ. ಇಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಬಟ್ ಯಾ ಆಗಿಲ್ಲ, ಸಾರಿ. ಓಕೆ, ತುಂಬ ಜನ ಒಂದಷ್ಟು ಮೆಸೇಜಸ್ ಮಾಡಿದ್ರೆ ಫಾಸ್ಟಾಗಿ ಓದ್ಬಿಡ್ತೀನಿ. ಲುಕ್ಸ್ ಗುಡ್ ಲೈಕ್ ಯೋರ್ ವಾಯ್ಸ್, ಕೀಪ್ ಸಿಂಗಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಅಸ್. ಥ್ಯಾಂಕ್ ಯು ನಾಗರಾಜ್ ಅವರೇ. ಇಲ್ಲಿ ರಾಮ ಗಂಡುಗಲಿ ಅವ್ರ ಮನೇಲಿ ಇದ್ದಿದ್ದು ತಲೆ ಕೆಟ್ಟೋಗ್ತಿದೆ, ನಿಮ್ಮ ಧ್ವನಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ. ಓಕೆ, ಸೊ ಇದ್ರ ಬಗ್ಗೆ ಏನು ಹೇಳಬೇಕಂತಂದರೆ, ನನಗೂ ತಲೆ ಕೆಟ್ಟೋಗ್ತಾ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಲೈಕ್ ಆಚೆ ಹೋಗ್ದಿರ ಅಂತ ಅಲ್ಲ, ಲೈಕ್ ಜನರಲ್ಲೇ ನಾನು ಆಚೆ ಹೋಗಲ್ಲ ಅಂತ ಇಟ್ಕೊಳ್ಳಿ, ಬಟ್ ಸ್ಟಿಲ್ ಆಚೆ ಹೋಗಬಾರ್ದು ಅಂತ ಯಾರೋ ಹೇಳಿದಾಗ ಅದೊಂಥರ ಹೋಗಬಾರ್ದು ಅಂತ ಹೇಳಿದ್ದಾರೆ ಅವಾಗ ಹೋಗ್ಬೇಕಂತ ಅನ್ಸುತ್ತೆ. ಸೊ ಆ ಒಂದು ಇದರಲ್ಲಿ ನನಗೂ ಡೆಫಿನೆಟ್ಲಿ ತಲೆ ಕೆಟ್ಟೋಗ್ತಾ ಇತ್ತು. ಸುಮ್ಮನೆ ಒಂಥರ ಲೈಕ್ ಕ್ರೇಜಿ ಆಗೋಗ್ಬಿಟ್ಟಿದೆ. ಬಟ್ ಇವಾಗೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಲೈಕ್ ಫಸ್ಟ್ ಒಂದಷ್ಟು ದಿವಸ ಮೂವೀಸ್ ನೋಡಿದ್ದಾಯಿತು, ವೆಬ್ ಸೀರೀಸ್ ನೋಡಿದ್ದಾಯಿತು, ಎಲ್ಲ ಆಗಿ ಸುಸ್ತಾಗಿ ಅದನ್ನು ಬಿಟ್ಟು ಒಂದು ಪ್ರಾಪರ್ ರುಟೀನಿಗೆ ಬಂದಿದ್ದೀನಿ ಈಗ. ಸೊ ಫ್ರಮ್ ಪಾಸ್ಟ್ ಒನ್ ಆ್ಯಂಡ್ ಹಾಫ್ ವೀಕ್, ಲೈಕ್ ಮಾರ್ನಿಂಗ್ 5:30 6 o'clock ಆರಾಮ್ಸೆ ಎದ್ಬಿಡ್ತೀನಿ. ಲೈಕ್ ಆಟೋಮ್ಯಾಟಿಕಾಗಿ ಎಚ್ಚರಿಕೆ ಆಗಿಬಿಡುತ್ತೆ. ಆ್ಯಂಡ್ ಐ ಗೋ ಟು ದ ಟೆರೆಸ್ಗೆ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಜಾಗಿಂಗ್ ಮಾಡ್ತೀನಿ. ಆ್ಯಂಡ್ ಲೈಕ್ ಇಷ್ಟು ಮುಂಚೆ ಬರ್ತಾ ಇದ್ದಿದ್ದು ಹಕ್ಕಿಗಳ ಥರ ಈಗ ನಮ್ಮ ಮನೆ ಹತ್ರ ಬರೀ ಕಾಗೆನೇ ಬರ್ತಾ ಇದ್ದಿದ್ದು ಕೆಲವು ವರ್ಷಗಳಿಂದ. ಲೈಕ್ ಪ್ರಾಬ್ಲಿ 5 yearsಯಿಂದ ಕಾಗೆ ಬಿಟ್ಟು ಬೇರೆ ಯಾವುದೋ ಹಕ್ಕಿ ಬಂದಿದ್ದ ನೋಡೇ ಇಲ್ಲ, ಕಾಗೆ ಆ್ಯಂಡ್ ಪಿಜನ್ಸ್. ಬಟ್ ಈಗ ಕೋಗಿಲೆ ಬರ್ತಿದೆ, ಮತ್ತು ಪಾರಿವಾಳ ಇಸ್ ದ ಸೇಮ್ ಥಿಂಗ್, ಆ್ಯಂಡ್ ಸ್ಮಾಲ್ ಸ್ಪ್ಯಾರೋಸ್ ಆ್ಯಂಡ್ ಬೇರೆ ಬೇರೆ ಪುಟ್ಟು ಹಕ್ಕಿಗಳು ಇದೆಲ್ಲನೂ ಈಗ ನಮ್ಮ ಮನೆ ಹತ್ರ ಬರ್ತಿದೆ. ಸೊ ನಾನು ಮೇಲೋಗಿ ವೆನ್ ಐಮ್ ವೇಟಿಂಗ್ ಐ ಕ್ಯಾನ್ ಸಿ ಆಲ್ ದೀಸ್ ಬರ್ಡ್ಸ್. ಜೊತೆಗೆ ಸ್ಕ್ವಿರಲ್ಸು ಬರುತ್ತೆ, ಓಡಾಡ್ತಾ ಇರುತ್ತೆ. ಆ್ಯಂಡ್ ಎಲ್ಲ ವೈಲ್ಡ್ ಲೈಫೂ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಈಗ ಕಾಣಿಸ್ಕೊಳ್ತಾ ಇದೆ. ಎಷ್ಟು ದಿವಸ ಬರೀ ಕಾಗೆ ಬಿಟ್ಟರೆ ಬೇರೆ ಯಾವುದೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಸೊ ಮಾರ್ನಿಂಗ್ ಏನಂತಾರೆ ಬೇಗ ಎದ್ದು ಸ್ವಲ್ಪ ಇದೆಲ್ಲ ಮಾಡಿ ನಂತರ ಮನೆ ಕ್ಲೀನಿಂಗ್ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಲೈಕ್ ಎವ್ರಿ ಆಲ್ಟರ್ನೇಟ್ ಡೇ ಏನು ಮಾಡ್ತೀನಿ, ಮನೆ ಗುಡಿಸೋದು ಒರೆಸೋದು, ಆಚೆ ಕಡೆ ಗುಡಿಸೋದು ಒರೆಸೋದು, ನೀರು ಹಾಕೋದು. ಸೊ ದ ನೆಕ್ಸ್ಟ್ ಡೇ ಅಗೇನ್ ಇಟ್ ಫಾಲೋಸ್. ಲೈಕ್ ಸೊ ದ್ಯಾಟ್ ಆ ಟೈಮಲ್ಲಿ ಏನೋ ಒಂದು ಕೆಲಸ ಮಾಡಿದ್ದೀನಿ, ಇವತ್ತಿಗೊಂದು ಕೆಲಸ ಆಗಿದೆ ಅಂತ. ಮತ್ತು ಏನಾದರೂ ಒಂದು ವಾರ್ಡ್ರೋಬೋ ಏನಾದರೂ ಒಂದು ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಒಂದು 12 o'clock ಆಗಿಬಿಡುತ್ತೆ. ಆಮೇಲಿಂದ ಲೈಕ್ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಲಂಚ್, ಆಮೇಲೆ ಒಂದು 2 hours ಸ್ಲೀಪ್. ಆ್ಯಂಡ್ ಈವ್ನಿಂಗ್ ವರ್ಕೌಟ್ಗೆ ಅಂತ ಇಟ್ಬಿಟ್ಟಿದ್ದೀನಿ. ಒಂದು 2 hours ಪರ್ಫೆಕ್ಟ್ ಆರಾಮ್ ನೀಟ್ ಲೈಕ್ ವರ್ಕೌಟ್ ಯೋಗ ಎಲ್ಲ ಮಾಡಿ ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ, ಸುಸ್ತು ಆಗಿರುತ್ತೆ. 9, 9:30, 10 ಐ ಸ್ಲೀಪ್ ಆಫ್. ಮಿಕ್ಕಿ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆವಾಗ ಲೈಕ್ ಐ ಸ್ಟಾರ್ಟೆಡ್ ರೈಟಿಂಗ್ ಸಮ್ ಶಾರ್ಟ್ ಸ್ಟೋರೀಸ್. ಆಮೇಲೆ ಮ್ಯೂಸಿಕ್ ಏನಂತಾರೆ ಕೇಳ್ತೀನಿ, ಸ್ವಲ್ಪ ಕೀಬೋರ್ಡಲ್ಲಿ ಇನ್ನೂ ಒಂದು ಸಲ ಕುಯ್ ಅಂತ ಇರ್ತೀನಿ. ಸೊ ಆಲ್ ದೀಸ್ ಥಿಂಗ್ಸ್ ಐ ಕೀಪ್ ಆನ್ ಡೂಯಿಂಗ್. ಸೊ ನೀವು ಅಷ್ಟೊಂದು ಲೈಕ್ ಬೋರ್ ಆಗ್ತಾಯಿದ್ರೆ ಫಸ್ಟು ನಾನು ಹೇಳೋದು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟ್ರಸ್ಟ್ ಮೀ, ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಓಕೆ ಓಕೆ ಖಂಡಿತ. ಸೊ ಲೀವ್ ಇಟ್.
ಏನು ಹೇಳ್ತಾ ಇದ್ದೆ, ಸೊ ಆಲ್ಮೋಸ್ಟ್ ಲೈಕ್ ತುಂಬ ಜನ ಲೈವ್ ನೋಡ್ತಾ ಇದ್ದೀರಾ. ನಿಮಗೆ ಫಾಲೋವರ್ಸ್, ಲೈಕ್ಸ್, ಶೇರ್ಸ್ ಜಾಸ್ತಿ ಆಗಿದೆ, ಹೆಡ್ ವೆಯ್ಟ್ ಬಂದಿದೆಯಾ, ಇಲ್ಲ ಹಳೆ ಶ್ವೇತಾ ಥರನೇ ಇದ್ದೀರಾ ಚಂದ್ರಶೇಖರ್? ಐ ಥಿಂಕ್ ನೀವು ನಾನು ಮೀಟ್ ಮಾಡಿದ್ದೆ ನಿಮಗೆ ಗೊತ್ತಾಗುತ್ತೆ ಅಂತ, ಬಟ್ ಐ ಡೋಂಟ್ ನೋ ಲೈಕ್ ಹೆಂಗೆ ಹೆಡ್ ವೆಯ್ಟ್ ಅಂದರೆ ಇಟ್ ಡಸಂಟ್ ಲೈಕ್ ಮೇಕ್ ಮಚ್ ಆಫ್ ಅ ಡಿಫ್ರೆನ್ಸ್. ಅಂದರೆ ಫಾಲೋವರ್ಸ್ ಅಂತ ಅಂದಿದ ತಕ್ಷಣ ಅವರೇ ನಮ್ಮ ಹಿಂದಿಂದೆ ನಾವು ಹೋಗಿದ ಕಡೆ ಎಲ್ಲ ಬರಲ್ಲ ಅಲ್ವಾ. ಸೊ ನಮ್ಮ ಲೈಫ್ ವಿಲ್ ಸ್ಟಿಲ್ ಬಿ ದ ಸೇಮ್, ಹೆಂಗಿದೆಯೋ ಹಾಗೆ ಇರುತ್ತೆ. ಮೇಡಮ್ ಅಟ್ಲೀಸ್ಟ್ ಅ ಲೈನ್ ಹೇ ನವಿಲೆ. ಸೊ ಒನ್ ಥಿಂಗ್ ಐ ವಾಸ್ ಟೆಲ್ಲಿಂಗ್ ಇಸ್, ಸೊ ಫೇಸ್ಬುಕ್ಕಲ್ಲಿ ವಿ ಆರ್ 91,000 ಫ್ಯಾಮಿಲಿ ಆ್ಯಂಡ್ ರನ್ನಿಂಗ್. ಸೊ ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ಸಪೋರ್ಟ್ಗೆ. ಫಸ್ಟ್ ಆ್ಯಕ್ಚುಲಿ ಸಪೋರ್ಟ್ ಅಂತ ಅಂದರೆ ಸ್ಮ್ಯೂಲಲ್ಲಿ, ಸ್ಟಾರ್ ಮೇಕರಲ್ಲಿ ಹಾಡ್ತಾ ಇದ್ದಿದ್ದು ಸಾಂಗ್ಸ್ನ ಎಲ್ಲರೂ ಇಷ್ಟಪಟ್ಟಿದ್ದು. ನಂತರ ನಾನು ಕನ್ನಡ ಕೋಗಿಲೆಗೆ ಬಂದಿದ್ದು. ಸೊ ಐ ಥಿಂಕ್ ಸ್ಮ್ಯೂಲ್ ಮತ್ತು ಸ್ಟಾರ್ ಮೇಕರ್ನ ಯಾರು ತುಂಬ ಯೂಸ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಅವ್ರಿಗೆ ನಾನು ತುಂಬ ಚಿರಋಣಿಯಾಗಿರಬೇಕು. ಓ ದಟ್ಸ್ ಸೋ ಸ್ವೀಟ್. ಮಾನಸ ಸರೋವರ ಸಾಂಗ್ ಕೇಳಿದ್ದಾರೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಅದು ಹಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಹೇ ನವಿಲೇನು ಹಾಡ್ತೀನಿ. ಮಾನಸ ಸರೋವರ ಬಟ್ ಅದು ರಾಜ್ಕುಮಾರ್ ಅವ್ರದ್ದು ಅಲ್ಲ ಅಲ್ವಾ? ಐ ಆಮ್ ಸೋ ಸಾರಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೆಷಲ್ ಅಂತ ಮಾಡ್ತಿರೋದ್ರಿಂದ. ಓಕೆ, ಬ್ರೇಕಿಂಗ್ ನ್ಯೂಸ್. ಶ್ವೇತಾ ಅವರ ಮನೆ ಮೇಲೆ ಕಾಗೆ ಬದಲು ಕೋಳಿ ಕೋಗಿಲೆ ಬರ್ತಿವೆ ಅಂತೆ ಕೇಳ್ರಿ. ಓ ನೋ, ಕಾಗೆನೂ ಬರ್ತಿದೆ, ಕಾಗೆ ಬರ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೋಗಿಲೆ ಮತ್ತು ಬೇರೆ ಯಾವ ಹಕ್ಕಿಗಳ ಸೌಂಡ್ ಕೂಡ ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಬೋರಿಂಗ್. ಐ ಮೀನ್ ಬಿಕಾಸ್ ಆಫ್ ಆಲ್ ದಿಸ್ ಏನಂತಾರೆ ಪೊಲ್ಯೂಷನ್ ಮತ್ತು ಜನ ಲೈಕ್ ಮೇನ್ ರೋಡಲ್ಲೇ ಇರೋದ್ರಿಂದ ನಮ್ಮ ಮನೆ ಲೈಕ್ ಬಹಳಷ್ಟು ಜನ ಬಂದು ಹೋಗಿ ಗಾಡಿಗಳು ಆ್ಯಂಡ್ ಲಾರೀಸ್ ಆ್ಯಂಡ್ ಬಸ್ಸಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ಯಾವ ಹಕ್ಕಿನೂ ಬರ್ತಾ ಇರಲಿಲ್ಲ, ಈ ಕಡೆ ಈ ಏರಿಯಾಗೆ ಬರ್ತಾ ಇರಲಿಲ್ಲ ಅನಿಸುತ್ತೆ. ಇವಾಗೆಲ್ಲ ಬಂದು ಸೇರಿಕೊಂಡಿದೆ. ಕೇಳಿಸ್ತದ್ಯಾ? ಇಲ್ಲೇ ಎಲ್ಲೂ ಕೂತ್ಕೊಂಡಿದೆ ಅದು. ಓಕೆ, ಯಾವ್ದು ಹಾಡೋಣ? ಯಾರಿಗೆ ಈ ಹಾಡು ಬೇಕು? ಜೀವ ಹೂವಾಗಿದೆ. ಹಾಡೋಣ. ಸೂಪರ್ ವಾಯ್ಸ್ ಅಕ್ಕ ನಿಮ್ಮದು, ಥ್ಯಾಂಕ್ ಯು. ಮಧುರ ಪಿಸುಮಾತಿಗೆ ಹಾಡಿದ್ದೀನಿ ಮುಂಚೆ, ಬಟ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೆಷಲ್ ಸಾಂಗ್ಸ್ನ ಹಾಡ್ತೀನಿ. ಸಾರಿ. ನಾಯಕ್ ನನ್ನ ಹೆಂಡತಿಗೋಸ್ಕರ ಹಾಡಿ ಮೇಡಮ್. ಯಾವ ಹಾಡು? ಅರುಣಾಚಲಂ.
ವೆರಿ ನೈಸ್, ಥ್ಯಾಂಕ್ ಯು. ರಾಜೇಶ್ ನಾಯ್ಡು ಫೀಲಿಂಗ್ ವೆರಿ ಹ್ಯಾಪಿ. ಶ್ವೇತಾ ಮೇಡಮ್ ಥ್ಯಾಂಕ್ ಯು. ಪ್ಲೀಸ್ ಸಿಂಗ್ ಇಟ್ ಅಜಲಿ ಸಾಂಗ್. ನಿಂಗು ಪಾಟೀಲ್ ಸೂಪರ್ ಮೇಡಮ್ ಥ್ಯಾಂಕ್ ಯು. ಸುತನ್ ಐ ಲವ್ ಯು ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ತಂದಿದೆ ಹಿತವ ನಮಗಾಗಿ, ತಂದಿದೆ ಹಿತವ ನಮಗಾಗಿ. ನೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇನ್ನೇಕೆ ಬಾ ಚಿಂತೆ. ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು. ಹೌದಾ? ಓಕೆ. ಇನ್ನು ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡು ಮಾತೆಲ್ಲ ಒಂದೇ. ಬಯಕೆಯು ಒಂದೇ ಗುರಿಯೊಂದೇ, ಬಯಕೆಯು ಒಂದೇ ಗುರಿಯೊಂದೇ. ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ. ಈ ಸಂತೋಷ ಸೌಭಾಗ್ಯ ನಿನ್ನಿಂದ. ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. I love you. I love you. ಥ್ಯಾಂಕ್ ಯು. ನಾನು ಹೇಳಬೇಕು ಹೇಳಬಾರ್ದು ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ಪಾಪ ಯೋಗೇಶ್ ಎಮ್ ಕೆ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ಅಷ್ಟು ಎಫರ್ಟ್ ಆದರೂ ಯಾಕೆ ಹಾಕ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಐ ಮೀನ್ ಯು ಕ್ಯಾನ್ ಪುಟ್ ಯುವರ್ ಎಫರ್ಟ್ ಇನ್ ಸಮಥಿಂಗ್ ಎಲ್ಸ್, ಲೈಕ್ ಗೋ ಡೂ ಸಮ್ ವರ್ಕ್ ಎಟ್ ಹೋಮ್, ರೈಟ್? ಸೊ ಅಷ್ಟು ಎಫರ್ಟ್ ಹಾಕಿ ಚೆನ್ನಾಗಿಲ್ಲ ಅಂತ ಒಂದು 10 ಸಲ ಕಮೆಂಟ್ ಮಾಡೋದ್ರಲ್ಲಿ ನಿಮ್ಗೇನು ಖುಷಿ ಸಿಗ್ತಾ ಇದೆಯೋ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಹಾಡ್ತೀರಾ ಅಂದರೆ ಬಿಕಾಸ್ ಹೈ ನೋಟ್ಸ್ ಇದೆ ಅದು ತುಂಬ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಥ್ರೋಟ್ ಸ್ಟ್ರೈನ್ ಆಗಿದೆ ಆ್ಯಂಡ್ ಡ್ರೈ ಆಗಿದೆ. ಓಕೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನು 2 ದಿನಗಳಲ್ಲಿ, ಸೊ 24th ಏಪ್ರಿಲ್ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ, ಬರ್ತ್ಡೇ. ಸೊ ಆ ಒಂದು ಅಂಗವಾಗಿ ಏಪ್ರಿಲ್ ಲೈವ್ ಬಂದಿರೋದ್ರಿಂದ ಐ ಥಾಟ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೆಷಲ್ ಮಾಡೋಣ ಅಂತ. ಸೊ ದಟ್ಸ್ ವೈ ಈ ಸ್ಪೆಷಲ್ ಸಾಂಗ್ಸ್. ವಾವ್. ಐ ಥಿಂಕ್ ಲಾಸ್ಟ್ 1 ಅಥವಾ 2 ಹಾಡುಗಳಿಂದ ನಾನು ಲೈವ್ ಮುಗಿಸ್ತೀನಿ. ಹೌ ಇಸ್ ಆಗುಂಬೆಯ ಪ್ರೇಮ ಸಂಜೆಯ ಸಕ್ಕತ್ ಹಾಡು ಅದು ಮಾತ್ರ. I know what songs I want to sing. I decided. ಎಲ್ಲಿಂದ ಬರುತ್ತೆ ನೋಡೋಣ. ಓಹ್, ಹಿಂಗಿದೆ ಟ್ರ್ಯಾಕು. I didn't like this track, so sorry. ಚೆನ್ನಾಗಿಲ್ಲ ಈ ಟ್ರ್ಯಾಕ್. ಓಕೆ,
ಪ್ಲೀಸ್ ಹೇ ನವಿಲೆ, ಐ ಆಮ್ ಆಸ್ಕಿಂಗ್ ಫ್ರಮ್ ಲಾಂಗ್ ಬ್ಯಾಕ್. ಓಕೆ, ಎಂಡಲ್ಲಿ ಒಂದ್ಸಲ ಲೈಕ್ ಐ ಜಸ್ಟ್ ಸಿಂಗ್ 1-2 ಲೈನ್ಸ್ ಆಫ್ ದ ಸಾಂಗ್. ಓಕೆ, ನೀವು ಹಾಡಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಕ್ಕಿಗಳ ಅಂತರಂಗ ಹಾಡುತ್ತೇವೆ, ಹೂವುಗಳು ವರ್ಣಗಳ ಮಿಂಚುತ್ತೇವೆ, ಗುಡ್ಡಗಳ ತಂಬೆಲರು ಬೀಸುತ್ತೇವೆ, ಎಲ್ಲ ಮರ ಹಣ್ಣುಗಳು ತುಂಬುತ್ತೇವೆ, ಮೂಡಣಕ್ಕೆ ಜೀವ ತಂದ ಪಶ್ಚಿಮಕ್ಕೆ ಭಾವ ತಂದ ಆಗುಂಬೆಯ ಪ್ರೇಮ ಸಂಜೆಯ, ಆಗುಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿ ಗೆಳತಿ ಗೆಳತಿಯೇ ಗೆಳತಿ. ಓಕೆ, ಸೊ ಲಿರಿಕ್ಸ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು, ಸೊ ನನಗೆ ಕನೆಕ್ಟ್ ಆಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಎನಿವೇ, ಓಕೆ, ಐ ಹ್ಯಾವ್ hundreds of good quality karaokes for sale, even hits of A.T. ಚಂದ್ರಶೇಖರ್ ಅವರೇ. ಓಕೆ, ದಟ್ಸ್ ವೆರಿ ನೈಸ್. ಚಲಿಸುವ ಮೋಡಗಳು ಚಿತ್ರದ ಜೇನಿನ ಹೊಳೆ. ಓ ವಾವ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಕ್ವೆಸ್ಟಿಂಗ್. ಆ ಹಾಡನ್ನ ನಾನು ಲಿಸ್ಟಲ್ಲಿ ಹಾಕ್ಕೊಂಡಿದ್ದೆ. ಸೂಪರ್ ಸಿಂಗಿಂಗ್. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು ಸುತನ್ ಅವರೇ, ಥ್ಯಾಂಕ್ ಯು ಗಿರೀಶ್ ಗೌಡ್ರು. ಸ್ಟೈಲ್ ಇದ್ದೀರಾ ಭಾಗ್ಯರಾಜ್, ಥ್ಯಾಂಕ್ ಯು. ನಾನಿನ ಮರೆಯಲಾರೆ ಸಾಂಗ್ ಅಕ್ಷಯ್, ಎಸ್ ಪಾಟೀಲ್ ಭಾಗ್ಯ, ಮಾರ್ವಲಸ್, ಥ್ಯಾಂಕ್ ಯು. ರಾಜೇಶ್ವರಿ ಅವರೇ, ಮುಂಗಾರು ಮಳೆ ಸಾಂಗ್ಸ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾನು ಲೈವ್ ಬಂದಾಗ ಹಾಡ್ತೀನಿ. ಇವತ್ತು ರಾಜ್ಕುಮಾರ್ ಅವರ ಸಾಂಗ್ಸ್ನ ಮಾತ್ರ ಹಾಡಬೇಕಂತ ಸೊ ಲೈವ್ ಬಂದಿರೋದು. ಐ ಥಿಂಕ್ ಜೇನಿನ ಹೊಳೆಯೋ, ಓ ಮೈ ಗಾಡ್, ಸಚ್ ಅ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಆ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಟ್ರ್ಯಾಕೇ ಇಲ್ಲ ಅಂತ ಬರ್ತದೆ ಸ್ಮ್ಯೂಲಲ್ಲಿ. ಮೇಡಮ್, ಮೆಸೇಜ್ ರಿಕ್ವೆಸ್ಟ್ ಕಳಿಸೋದೇ ಅಕ್ಸೆಪ್ಟ್ ಮಾಡ್ತಿಲ್ಲ ನೀವು, ಯಾಕೆ? ಹೌದಾ? ಇಲ್ಲ, ಪೇಜಲ್ಲಿ ಐ ಥಿಂಕ್ ಮೆಸೇಜ್ ರಿಕ್ವೆಸ್ಟ್ ಏನು ಕಳಿಸೋ ಇದೆಲ್ಲ, ಲೈಕ್ ಆಟೋಮ್ಯಾಟಿಕ್ಲಿ ಮೆಸೇಜಸ್ ಬರುತ್ತೆ. ಜೇನಿನ ಹೊಳೆಯೋ, ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧಿಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧಿಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧಿಯೋ ಕನ್ನಡ ಸವಿ ನುಡಿಯೋ. ಸೋ ಸ್ವೀಟ್, ಥ್ಯಾಂಕ್ ಯು ಸುತನ್ ಅವರೇ. ನವನಯನ ಕನ್ನಡ ಸಾಂಗ್. ಓಕೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಪೆಷಲ್ ಸಾಂಗ್ಸ್ ಮಾತ್ರ. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ಲೈವ್ ಜಾಯಿನ್ ಆಗಿದ್ದಕ್ಕೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಮನೇಲಿ ಅಂತ. ಕನಸಲ್ಲಿ ಬಂದವನಾರೆ, ಅರುಣಾಚಲಂ, ಅಟ್ಲೀಸ್ಟ್ ಪಲ್ಲವಿ ಹಾಡಕ್ಕೆ ಟ್ರೈ ಮಾಡ್ತೀನಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ದಪದ ಸರಿ ಗಾಪ ಪದ ಸರಿ ಸವಿ ನುಡಿ ತಣ್ಣನೆ ಗಾಳಿಯ
ಓಕೆ, ಕನಸಲ್ಲಿ ಬಂದವನಾರೆ ಕೇಳಿದರು. ಸೊ ಐ ಥಿಂಕ್ 2 ಲೈನ್ಸ್ ನಾನು ಟ್ರೈ ಮಾಡ್ತೀನಿ. ಗುಡ್, ಅಪ್ರಿಷಿಯೇಟ್ ಯುವರ್ ಗುಡ್ ನೇಚರ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಐ ಹ್ಯಾಡ್ ಮಿಸ್ಟೇಕನ್ ಯು ಬಿಫೋರ್. ಥ್ಯಾಂಕ್ ಯು. ಅದು ಯಾವ ವಿಷಯದಲ್ಲಿ ಅಂತ ಗೊತ್ತಿಲ್ಲ, ಬಟ್ ಎನಿವೇ ಲಿರಿಕ್ಸ್ ಕನಸಲ್ಲಿ ಬಂದವನಾರೆ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಸೂಪರ್ ಸಾಂಗ್ ಮೇಡಮ್, ಥ್ಯಾಂಕ್ ಯು. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸೂಪರ್ ಸೂಪರ್ ವಾಯ್ಸ್, ಲವ್ ಯುವರ್ ಸಾಂಗ್ಸ್. ಥ್ಯಾಂಕ್ ಯು ಗೋವಿಂದರಾಜ್ ಸರ್. ಯಾದವ, ವೆರಿ ಸೂಪರ್ ಸಾಂಗ್ ಮೇಡಮ್. ಖಂಡಿತವಾಗ್ಲೂ ನನ್ನ ವಾಯ್ಸ್ ಕೂತ್ಕೊಬಿಟ್ಟಿದೆ. ಓಕೆ, ಪಾಪ ಅಷ್ಟು ಸಲ ಕೇಳಿದ್ದಾರೆ, ಅವ್ರಿಗೋಸ್ಕರ ಒಂದು ಲೈನ್ ಹಾಡೇ ಬಿಡ್ತೀನಿ ನಾನು. ನೀನೆಲ್ಲಿ ಬಂದಿರೆ ಹೂನಗುವ ತಂದಿರೆ, ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ, ಆತಾರೇನಾದರೇನಾಯಿತು, ನೀ ದೂರ ಹೋಗದೆ ಇದ್ದರಾಯಿತು, ನೀನಾಯಿತು ಇನ್ನು ನಾನಾಯಿತು, ಹೇ ನವಿಲೆ ನನ್ನ ನವಿಲೆ, ಹೇ ನವಿಲೆ ನವಿಲೆ ನಲಿದಾಡು ನವಿಲೆ, ನನ್ನ ನವಿಲೆ ನವಿಲೆ ಪ್ರೀತಿ ಮಾಡೋ ನವಿಲೆ. ಓಕೆ, ಈ ಹಾಡು ಅಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ನಿಮಗೋಸ್ಕರ. ಆ್ಯಂಡ್ ಐ ಆಮ್ ಸೋ ಸಾರಿ, ಬಟ್ ಆಲ್ಮೋಸ್ಟ್ ಏನಂತಾರೆ, ನನ್ನ ಲೈವ್ನ ಎಂಡ್ಗೆ ಬಂದಿದ್ದೀನಿ. ಮತ್ತು ಯು ಕ್ಯಾನ್ ಕ್ಯಾಚ್ ಮಿ ಲೈವ್ ಆನ್ ಇನ್ಸ್ಟಾಗ್ರಾಮ್. ಈಗ ಇನ್ಸ್ಟಾಗ್ರಾಮಲ್ಲಿ 6 ಗಂಟೆಗೆ ಲೈವ್ ಬರ್ತೀನಿ ಅಂತ ಐ ಹ್ಯಾವ್ ಆಲ್ರೆಡಿ ಪುಟ್. ಸೊ ಇಲ್ಲಿ ನಾನು ಎಂಡ್ ಮಾಡಿ ಅಲ್ಲಿಗೆ ಹೋಗೋಕ್ಕೆ ನಂಗೊಂದು ಸ್ಮಾಲ್ ಟೈಮ್ ಗ್ಯಾಪ್ ಬೇಕಾಗಿರುತ್ತೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಣ್ಣವರು ಅಂತಂದರೆ ಈ ಹಾಡು ಇಲ್ದಿರ ನಡೆಯೋದಿಲ್ಲ. ಯಾವ ಹಾಡದು ಗೆಸ್ ಮಾಡಿ. ಸೊ ಅಣ್ಣವರು ಅಂತಂದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಚಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ, ಬದುಕಿದು ಚಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೂಪರ್ ಚಂದ್ರು ಕೊಹ್ಲಿ ಅವರು. ಐ ವಾಂಟ್ ಹುಟ್ಟಿದರೆ ಸಾಂಗ್. ಆಬ್ವಿಯಸ್ಲಿ ಅಣ್ಣವರು ಅಂದ್ರೆ ಈ ಸಾಂಗ್ ಎಲ್ಲ ನೆನಪಿಗೆ ಬರೋದು. ಕಾಶಿಲಿ ಸ್ನಾನ ಮಾಡಿ ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಏನಾದರೂ ತಪ್ಪಾಗಿದ್ರೆ ಸಾಂಗ್ಗಳಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ, ಬಿಕಾಸ್ ನನಗೆ ಗೊತ್ತಿಲ್ಲ ಲಿರಿಕ್ಸು. ಆ್ಯಂಡ್ ಆಲ್ಸೋ ಟ್ರ್ಯಾಕ್ ಆಲ್ಸೋ ವಾಸ್ ಅ ಲಿಟಲ್ ಫಾಸ್ಟ್ ಅನ್ನೋದಕ್ಕಿಂತ ನನಗೆ ತುಂಬ ಹೈ ಆಗಿತ್ತು ಪಿಚ್. ಸೊ ವಿತ್ ಆಲ್ ದೀಸ್ ಥಿಂಗ್ಸ್ ಇವತ್ತಿನ ಲೈವ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಲೈವ್ ಎಂಡ್ ಆದಮೇಲೆ ಮತ್ತೆ ಹೋಗಿ ಸಾಂಗ್ಸ್ನ ನೋಡಿ. ಆ್ಯಂಡ್ ಮತ್ತೆ ಲೈವ್ ಬರಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೆಸೇಜಸ್ ಹಾಕಿ ನನಗೆ. ಆ್ಯಂಡ್
Tell me, that's so sweet. I'm dancing, yeah, really wonderful. Thank you, Arunachalam ಅವರೇ. Next time, probably next week, ಮತ್ತೆ ಲೈವ್ ಬರ್ತೀನಿ. ಬಿಕಾಸ್ ತುಂಬ ಜನ ಬೇಕಾದಷ್ಟು ಬೇರೆ ಬೇರೆ ಸಾಂಗ್ಸ್ ಕೇಳಿದ್ದೀರಾ. ಸೊ ಅದನ್ನೆಲ್ಲ ಹಾಡೋದಕ್ಕೆ ನನ್ನ ಮೈಕ್ನ ಒಂದು ಸ್ವಲ್ಪ ಏನಾದ್ರು ರಿಪೇರಿ ಮಾಡ್ಕೊಂಡು ಬರ್ತೀನಿ. ಸೊ ಲೆಟ್ ಇಸ್ ಹೋಪ್ ಸರಿ ಹೋಗುತ್ತೆ ಅದು ಅಂತ. ಸೊ ಆಲ್ ದ 91,000 ಫಾಲೋವರ್ಸ್, ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಅಗೇನ್ ಹೇಳಬೇಕಂದ್ರೆ ಸ್ನ್ಯೂಲ್ ಆ್ಯಂಡ್ ಸ್ಟಾರ್ ಮೇಕರಿಂದ ಇರುವಂಥ ಫ್ಯಾನ್ಸ್ ಹೆಚ್ಚಿಗೆ ಐ ಥಿಂಕ್ ಅದರಿಂದ ಅಂತ ಇರೋರು ಅಂತಂದರೆ ಪೀಪಲ್ ಹೂ ಲವ್ ಮ್ಯೂಸಿಕ್, ಯಾರಿಗೆ ತುಂಬ ಸಂಗೀತದ ಮೇಲೆ ಒಲವಿದೆ, ಹಾಡೋದಕ್ಕೆ ತುಂಬ ಇಷ್ಟ ಇದೆ ಅಂಥವರು. ಫಸ್ಟ್ ಥಿಂಗ್, ಸೆಕೆಂಡ್ ಥಿಂಗ್, ಉತ್ತರ ಕರ್ನಾಟಕ ಜನ ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಆರ್ಟಿಸ್ಟ್ಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಸಮ್ ಒನ್ ಲವ್ಸ್ ಯುವರ್ ವರ್ಕ್, ಸಮ್ ಒನ್ ಲವ್ಸ್ ಯುವರ್ ವಾಯ್ಸ್ ಆ್ಯಂಡ್ ನಾವು ಹಾಡೋದಿಷ್ಟ ಜನರಿಗೆ ಅಂತ. ಸೊ ಕೊನೆಯಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಬಿಕಾಸ್ ಸುಮಾರು ಜನ ಕೇಳಿದೆ ಕೆಮ್ತಾ ಇದ್ದೀರಾ ಕೊರೋನಾನ ಅಂತ. ಕೆಮ್ಮಿದ ತಕ್ಷಣ ಇಟ್ಸ್ ನಾಟ್ ಕೊರೋನಾ. ಸೊ ಪೀಪಲ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್, ಲೈಕ್ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬೇರೆ ಏನಂತಾರೆ ಮಿಸ್ಇನ್ಫಾರ್ಮೇಷನ್ ಅಂತಾರೆ, ಜಸ್ಟ್ ಮಿಸ್ಗೈಡಿಂಗ್ ಯುವರ್ ಸೆಲ್ಫ್ ಫ್ರಮ್ ದ ಆ್ಯಕ್ಚುಯಲ್ ಫ್ಯಾಕ್ಟ್. ಸೊ ಯಾವುದೇ ಒಂದು ಕೊರೋನಾ ಅಂತಂದರೆ ದೇರ್ ಆರ್ ಸೋ ಮೆನಿ ಸಿಂಪ್ಟಮ್ಸ್ ಆ್ಯಂಡ್ ಇದು. ಸೊ ಅದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋಸಲ್ಲೂ ಮಾತಾಡಿದ್ದೀನಿ. ಆ್ಯಂಡ್ ನಾನಂತೂ ಅದ್ರ ಬಗ್ಗೆ ಬಿಟ್ಟೇ ಬಿಟ್ಟಿದ್ದೀನಿ. ಲೈಕ್ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಮೈಂಡ್. ಐ ಡೋಂಟ್ ಫಾಲೋ ದ ನ್ಯೂಸ್ ಆ್ಯಂಡ್ ಆಲ್ ದ್ಯಾಟ್. ದಿನದಲ್ಲಿ ಯಾವಾಗಲೂ ಸಂಜೆ ಒಂದು ಸಲ ಏನು ನಡೀತಾ ಇದೆ ಅಂತ ಸ್ವಲ್ಪ ತಿಳ್ಕೊಳ್ತೀನಿ. ಬಿಟ್ಟರೆ ಇಸ್ ಅ ಲಾಟ್ ಆಫ್ ನೆಗೆಟಿವಿಟಿ ಗೋಯಿಂಗ್ ಆನ್. ನಾನು ನಿಮಗೂ ಸಜೆಸ್ಟ್ ಮಾಡೋದೇನಂತಾರೆ, ಇನ್ಫಾರ್ಮೇಷನ್ ತೊಗೊಳ್ಳಿ, ಒಳ್ಳೆದನ್ನು ಮಾತ್ರ ತೊಗೊಳ್ಳಿ, ಕೆಟ್ಟದನ್ನು ಲೈಕ್ ಬಿಸಾಡ್ಬಿಡಿ. ಜಸ್ಟ್ ನಿಮ್ಮ ಕೆಲಸದ ಮೇಲೆ ನೀವು ಏನಂತಾರೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಮೇಲೆ, ನಿಮ್ಮ ಲೈಫ್ ಮೇಲೆ, ಫ್ಯೂಚರಲ್ಲಿ ಏನು ಮಾಡಬೇಕು, ಲೈಕ್ ಈ ಲಾಕ್ಡೌನ್ ಇದೆ ಇವಾಗ, ಲಾಕ್ಡೌನ್ ಆದಮೇಲೆ ಏನು ಮಾಡಬೇಕು ಅದ್ರ ಮೇಲೆ ಯೋಚನೆ ಮಾಡಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರಾದರ್ ದ್ಯಾನ್ ಜಸ್ಟ್ ಯಾರಿಗೆ ರೋಗ ಬಂತು ಯಾರಿಗೆ ಬಿಡ್ತು. ಲೈಕ್ ಇನ್ ದ ಲಾಂಗ್ ರನ್ ಇದು ಎಲ್ಲರಿಗೂ ಬರೋದೆ, ಎಲ್ಲರಿಗೂ ಹೋಗೋದೆ. ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ನಾರ್ಮಲ್ ಏನಂತಾರೆ ಕಾಮನ್ ಕೋಲ್ಡ್ ಬರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಅದೇ ಥರನೇ ಇದೂ. ಸೊ ಇದು ನನ್ನ ಲೈವ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವೀಕ್ ಪ್ರಾಬ್ಲಿ ಮತ್ತೆ ಲೈವ್ ಬರ್ತೀನಿ. ಥ್ಯಾಂಕ್ ಯು ಎಲ್ಲರೂ ಏನಂತಾರೆ ನೋಡಿದ್ದಕ್ಕೆ ಮತ್ತು ಎಷ್ಟೊಂದು ಸಾಂಗ್ಸ್ನ ಕೇಳಿದ್ದಕ್ಕೆ. ಆ್ಯಂಡ್ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾ ಇವತ್ತಿನ ಲೈವ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಲವ್ ಯು ಆಲ್.